ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನನ್ನ ಶಬ್ದವನ್ನು ಕೇಳುತ್ತಿರುವಂತಹ ಎಲ್ಲ ವೀಕ್ಷಕರೇ, ಪ್ರೇಕ್ಷಕರೇ, ಅದೇ ರೀತಿ ಪ್ರಿಯರೇ, ನಾವು ಈ ಒಂದು ಭೂಮಿಯಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಮುಸಲ್ಮಾನರು. ಆದರೆ ಮುಸಲ್ಮಾನರು ತಮ್ಮ ಜೀವನದಲ್ಲಿ ಖಂಡಿತವಾಗಿ ತಿಳಿದಿರಬೇಕಾದಂತಹ ಅನೇಕ ವಿಷಯಗಳು, ವಿಶ್ವಾಸಗಳಿವೆ. ಒಬ್ಬ ಮುಅ್ಮಿನ್ ಅಥವಾ ಒಬ್ಬ ಮುಸ್ಲಿಂ, ಅವನಿಗೆ ಬೇಕಾದಂತಹ ಪ್ರಮುಖ ವಿಷಯವೇನೆಂದರೆ ಅವನಲ್ಲಿರುವಂತಹ ವಿಶ್ವಾಸ, ಅವನಲ್ಲಿರುವಂತಹ ಈಮಾನ್ ಅಥವಾ ಅವನಲ್ಲಿರುವಂತಹ ನಂಬಿಕೆ, ಅಲ್ಲಾಹನ ಮೇಲಿರುವಂತಹ ನಂಬಿಕೆ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲಿರುವಂತಹ ನಂಬಿಕೆ. ಹೀಗೆ ನೋಡಿದ್ರೆ ಹಲವಾರು ವಿಷಯಗಳು ನಮಗೆ ತಿಳಿಯಲಿಕ್ಕೆ. ಪ್ರಸ್ತುತ ಇಸ್ಲಾಂ ದೀನ್ ಯಾವ ರೀತಿ ಇಲ್ಲಿಗೆ ತಲುಪಿತು ಅದನ್ನು ಕೂಡ ನಾವು ತಿಳಿದಿರಬೇಕು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ಈ ಒಂದು ಇಸ್ಲಾಂ ದೀನ್ ಎಲ್ಲ ವಿಶ್ವದ ಎಲ್ಲ ಕಡೆಗೆ ಅದು ಪಸರಿಸಿದವು. ಅದರಲ್ಲಿಯೂ ಕೇರಳಕ್ಕೂ ಬಂತು, ಕರ್ನಾಟಕ ಬಂತು, ಅದೇ ರೀತಿ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ಇಸ್ಲಾಂ ಬಂತು ಎಂಬುದರ ಬಗ್ಗೆ ನಾವು ತಿಳುವಳಿಕೆ ಮಾಡಬೇಕು. ಅದೆಲ್ಲವೂ ಇರಲಿ, ಒಬ್ಬ ಮುಸಲ್ಮಾನರಾದರೆ ಅವನಲ್ಲಿ ಇರುವಂತಹ ನಂಬಿಕೆ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ನಾವು ತಿಳಿದಿರಬೇಕು. ಪ್ರಿಯರೇ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವಂತಹ ಕಾರ್ಯಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಲಿಕ್ಕೆ ನಾವು ತಯಾರಾಗಬೇಕು. ಅದಕ್ಕಾಗಿ ನಾವು ಶ್ರಮಿಸಬೇಕು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವಂತಹ ಒಂದು ಹದೀಸನ್ನು ನಿಮ್ಮ ಮುಂದೆ ಹೇಳಲು ಇವಾಗ ನಾನು ಬಯಸ್ತಾ ಇದ್ದೇನೆ. قال رسول الله صلى الله عليه وسلم إنما الأعمال بالنيات وإنما لكل امرئ ما نوى فمن كانت هجرته إلى الله ورسوله فهجرته إلى الله ورسوله ومن كانت هجرته للدنيا ليصيبها أو امرأة ينكحها فهجرته إلى ما هاجر إليه. ಇದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದಂತಹ ಒಂದು ಹದೀಸ್. ಇದು ಯಾತಕ್ಕಾಗಿ ಹೇಳಿದರು? ಪ್ರಿಯರೇ, ಒಬ್ಬ ಮುಸಲ್ಮಾನನ ಜೀವನದಲ್ಲಿ ಬೇಕಾದಂಥ ಅತ್ಯವಶ್ಯ ಕಾರ್ಯವಾಗಿದೆ ಈ ಒಂದು ಹದೀಸಿನಲ್ಲಿ ನಮಗೆ ತಿಳಿವಳಿಕೆ ಆಗುತ್ತೆ. ಅದಾಗಿದೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಹೇಳಿಕೊಡುವುದು. ಪ್ರವಾದಿ ಅವರು ಹೇಳುತ್ತಿದ್ದಾರೆ, ನಾವು ನಮ್ಮ ಜೀವನದಲ್ಲಿ ಮಾಡುವಂತಹ ಎಲ್ಲ ಕಾರ್ಯ ಚಟುವಟಿಕೆಗಳು, ನಾವು ಮಾಡುವಂತಹ ಪ್ರವೃತ್ತಿಗಳು, ನಮ್ಮ ಕೆಲಸಗಳು, ಇದೆಲ್ಲವೂ ಮನುಷ್ಯ ಯಾವ ರೀತಿ ಚಿಂತಿಸುತ್ತಾನೋ, ಯಾವ ರೀತಿ ವಿಶ್ವಾಸ ಇಡುತ್ತಾನೋ, ಯಾರಿಗೆ ಬೇಕಾಗಿ ನಂಬಿಕೆ ಇಡುತ್ತಾನೋ ಅದರಿಂದ ಅವನಿಗೆ ಆ ಪ್ರತಿಫಲ ಸಿಗ್ತದೆ. ಇನ್ನಮಲ್ಲ ಅಮಾಲು ಬಿನ್ನಿಯಾತ್, ಎಲ್ಲ ಪ್ರವೃತ್ತಿಗಳು ನಮ್ಮ ನಂಬಿಕೆ ಯಾವ ರೀತಿ ಇರುತ್ತದೆ ಅದಕ್ಕೆ ತಕ್ಕಂತಾಗಿರ್ತದೆ. ವ ಇನ್ನಮ ಲಿಕುಲ್ಲಿ ಇಮ್ರಿಇಂ ಮಾನವ ಫಮನ್ ಕಾನತ್ ಹಿಜ್ರತುಹು ಇಲಲ್ಲಾಹಿ ವ ರಸೂಲಿಹಿ ಫಹಿಜ್ರತುಹು ಇಲಲ್ಲಾಹಿ ವ ರಸೂಲಿಹಿ. ಯಾರಾದರೂ ತಮ್ಮ ಉದ್ದೇಶ ಅಥವಾ ತಮ್ಮ ಚಿಂತಿಕೆ, ತಮ್ಮ ನಂಬಿಕೆ ಅಲ್ಲಾಹನ ಮತ್ತು ಅವನ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇಡ್ತಾನೋ, ಆವಾಗ ಅವನು ಮಾಡಿದಂತಹ ಎಲ್ಲ ಕೆಲಸಗಳು, ಅವನು ಮಾಡಿದಂತಹ ಎಲ್ಲ ಪ್ರವೃತ್ತಿಗಳು ಅದು ಅಲ್ಲಾಹನ ಕಡೆಗೆ ಆಗಿರ್ತದೆ ಅಥವಾ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಡೆಗೆ ಆಗಿರ್ತದೆ. ಅಥವಾ ಓರ್ವ ಮನುಷ್ಯ ಮನ್ ಕಾನತ್ ಹಿಜ್ರತುಹು ಲಿದ್ದುನ್ಯಾ ಲಿಯುಸೀಬುಹಾ ಅವ್ ಇಮ್ರಅತಿನ್ ಯಂಕಿಹುಹಾ ಫಹಿಜ್ರತುಹು ಇಲಾ ಮಾ ಹಾಜರ ಇಲೈಹಿ. ಅದಾಗಿದೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾರಾದರೂ ತಮ್ಮ ನಂಬಿಕೆ ಅಥವಾ ತಮ್ಮ ವಿಶ್ವಾಸ ಅದು ಅವನ ಜೀವನಕ್ಕೋಸ್ಕರ ಅಥವಾ ಪ್ರಾಪಂಚಿಕ ಲಾಭಕ್ಕಾಗಿ ಅಥವಾ ಪ್ರಪಂಚದಲ್ಲಿರುವಂತಹ ಸುಖಕ್ಕಾಗಿ ಅವನ ಕಾರ್ಯಚಟುವಟಿಕೆಗಳು ಅಥವಾ ಅವನ ಪ್ರವೃತ್ತಿಗಳು ಅವನು ಮುಂದಿಟ್ಟರೆ ಅದು ಅದಕ್ಕಾಗಿ ಮಾತ್ರ ಒಲಿಯುತ್ತದೆ. ಒಂದು ಉದಾಹರಣೆ ನೋಡಿ, ಒಬ್ಬ ನಮಾಜ್ ಮಾಡುತ್ತಾನೆ, ಆದರೆ ಆ ನಮಾಜ್ ಮಾಡುವಾಗ ಅವನಲ್ಲಿರುವಂತಹ ಚಿಂತನೆ ಅದು ಈ ಒಂದು ಪ್ರಾಪಂಚಿಕ ಅಥವಾ ಮನುಷ್ಯರು ನನ್ನನ್ನು ನೋಡಲಿ, ನಾನೊಬ್ಬ ಅತ್ಯುನ್ನತ ನಮಾಜ್ ಮಾಡುವವನು ಎಂದು ಹೇಳಲಿಕ್ಕೋಸ್ಕರ ಅವನ ನಮಾಜ್ ಆದರೆ ಅದರಿಂದ ಅವನ ನಮಾಜ್ ಅದನ್ನು ಅಲ್ಲಾಹು ತಾಲ ಅದಕ್ಕೆ ಬದಲಾಗಿ ಪ್ರತಿಫಲ ಕೊಡುವವನಲ್ಲ. ಅದು ಈ ಒಂದು ಭೂಮಿಯಲ್ಲಿ ಅವನು ತೋರಿಸಿದಂತಹ ಒಂದು ಪ್ರವೃತ್ತಿ ಮಾತ್ರ. ಅದರ ಬದಲಾಗಿ ಅವನು ನಮಾಜ್ ಮಾಡಿದ್ದು ಅಲ್ಲಾಹನಿಗೋಸ್ಕರ ಎಂಬಂತಹ ನಿಯತ್ ಅವನ ಮನದಲ್ಲಿದ್ದರೆ ಅದು ಅವನಿಗೆ ಆ ಒಂದು ಪ್ರತಿಫಲ ಖಂಡಿತವಾಗಿಯೂ ಸಿಗ್ತದೆ. ಅದಾಗಿದೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಒಂದು ಹದೀಸಿನಲ್ಲಿ ನಮಗೆ ಹೇಳಿಕೊಡುವಂಥದ್ದು.
ನಾವು ಯಾರಿಗೆ ಬೇಕಾಗಿ ನಮ್ಮ ಪ್ರವರ್ತನೆಯನ್ನು ಮಾಡ್ತೇವೋ ಅದಕ್ಕಾಗಿ ಮಾತ್ರ ಆ ಪ್ರವರ್ತನದ ಪ್ರತಿಫಲ ಸಿಗ್ತದೆ. ನಾವು ಯಾರಿಗೋಸ್ಕರ ಕೆಲಸ ಮಾಡ್ತೇವೋ ಆ ಕೆಲಸದ ಪ್ರತಿಫಲ ಅದು ಅವರಿಂದನೇ ಸಿಗ್ತದೆ. ನೋಡಿ, ಯಾರಾದರೂ ಈ ಭೂಮಿಯಲ್ಲಿ ಅಲ್ಲಾಹನಿಗೆ ಬೇಕಾಗಿ ತಮ್ಮ ನಿಯತ್ತನ್ನು ಉತ್ತಮವಾಗಿ ಮಾಡಿ ಅಲ್ಲಾಹನಿಗೆ ಬೇಕಾಗಿ ಅಮಲು ಮಾಡಿದರೆ, ಅಲ್ಲಾಹನಿಗೆ ಬೇಕಾಗಿ ಇಬಾದತ್ ಮಾಡಿದರೆ, ಅಲ್ಲಾಹನಿಗೆ ಬೇಕಾಗಿ ಕೆಲಸ ಮಾಡಿದರೆ ಅದು ಅವನಿಗೆ ಪ್ರತಿಫಲವಾಗಿ ಖಂಡಿತವಾಗಿಯೂ ಪರಲೋಕದಲ್ಲಿಯೂ ಇಹಲೋಕದಲ್ಲಿಯೂ ಸಿಗ್ತದೆ. ಅದಲ್ಲದೆ ಅವನು ಮಾಡಿದಂತಹ ಎಲ್ಲ ಅಮಲುಗಳು ಅದು ಈ ಪ್ರಾಪಂಚಿಕ ಲಾಭಕ್ಕಾಗಿ ಅಥವಾ ಭೂಮಿಯಲ್ಲಿ ಇರುವಂತಹ ಮನುಷ್ಯರಿಗೆ ತೋರಿಸ್ಲಿಕ್ಕಾಗಿ, ಭೂಮಿಯ ಮನುಷ್ಯರಿಂದ ಸಿಗುವಂತಹ ಪ್ರತಿಫಲಕ್ಕೋಸ್ಕರ ಮಾತ್ರವಾಗಿದ್ರೆ ಅದು ಅಲ್ಲಿಗೋಸ್ಕರ ಮಾತ್ರ. ಅದರಿಂದ ಮುಂದಕ್ಕೆ ಯಾವುದೇ ಒಂದು ಪ್ರತಿಫಲ ಅದರಿಂದ ಸಿಗುವುದಲ್ಲ ಎಂದು ಕೂಡ ಈ ಒಂದು ಹದೀಸಿನಿಂದ ನಮಗೆ ಮಾಹಿತಿ ಸಿಗಬಹುದು. ಆದ್ದರಿಂದ ಪ್ರಿಯರೇ, ನಾವು ಯಾವೊಂದು ಕೆಲಸ ಮಾಡುವಾಗಲೂ ಅದರಿಂದ ಅಲ್ಲಾಹನಿಗಾಗಿ ಮಾತ್ರ ಎಂಬುವಂತಹ ಒಂದು ಚಿಂತೆ ಅದು ನಮ್ಮ ಮನದಲ್ಲಿರಲಿ, ಅದು ನಮ್ಮ ಮನಸ್ಸಲ್ಲಿರಲಿ. ಅದರಲ್ಲಿ ಪ್ರತಿಫಲವು ಅಲ್ಲಾಹನು ಕೊಡುತ್ತಾನೆ. ಅದಕ್ಕೆ ಆಗಿದೆ ನಿಯತ್ ಎಂಬುವಂತಹ ಒಂದು ಪದ ಉಪಯೋಗಿಸುವುದು. ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ನಮ್ಮ ನಿಯತ್ ಉತ್ತಮವಾಗಿರಬೇಕು. ಮಸೀದಿಯಲ್ಲಿ ಹೋದರೆ ಅಲ್ಲಿ ಏತಿಕಾಫ್ ಅಂತ ಹೇಳ್ತಾರೆ, ಅದೊಂದು ನಿಯತ್. ಅದೇ ರೀತಿ ನಾವು ನಮಾಜಿನಲ್ಲಿ ನಾವು ಮಾಡುವಂತಹ ನಿಯತ್, ಆ ಒಂದು ನಿಯತ್ ಇಲ್ಲದಿದ್ದರೆ ನಮ್ಮ ನಮಾಜ್ ಅದು ಖಂಡಿತವಾಗಿಯೂ ಸ್ವೀಕರಿಸುವಂಥದ್ದಲ್ಲ. ಆದ್ದರಿಂದ ನಾವು ಮಾಡುವಂತಹ ಕೆಲಸ, ನಾವು ಮಾಡುವಂತಹ ಪ್ರವೃತ್ತಿ, ನಾವು ಮಾಡುವಂತಹ ಎಲ್ಲ ಅಮಲುಗಳು ಅದು ಅಲ್ಲಾಹನಿಗೋಸ್ಕರ ಅಥವಾ ಅಲ್ಲಾಹನಿಗೆ ಬೇಕಾಗಿ ಎಂಬಂತಹ ಒಂದು ಚಿಂತೆ ನಮ್ಮ ಮನದಲ್ಲಿದ್ದರೆ ಅದರಿಂದ ಖಂಡಿತವಾಗಿಯೂ ಪ್ರತಿಫಲ ಸಿಗಲು ಸಾಧ್ಯವಾಗುತ್ತದೆ. ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಾವು ಮಾಡುವಂತಹ ಪ್ರವೃತ್ತಿಗಳಲ್ಲಿ ಒಂದು ನಿಯತ್ ಅದು ಖಂಡಿತವಾಗಿ ಇರಬೇಕು. ಅದು ಅಲ್ಲಾಹನ ಕಡೆಗಾಗಲಿ ಎಂದು ಹೇಳುತ್ತಾ ಇಂದಿನ ಈ ಒಂದು ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಒಂದು ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಉಪದೇಶ ಸಿಕ್ಕಿರಬಹುದು ಎಂದು ಯೋಚಿಸುತ್ತಾ, ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.